A very good morning, my dear viewers. Welcome to my YouTube channel. This is Arun Reddy here. Today, I would like to explain about GST subject. Write a short note on any three ಅಂತ ಕೇಳ್ಯಾರ question. Out of 4 ಯಾವ್ಯಾವ ಕೊಟ್ಟಾರಂದ್ರೆ first one, refund in case of provisional assessment. Second one, refund of pre-deposit for filling appeal. Export of goods or service under claim or rebate. Time limit for filling refund claim. Okay, so total 4 out of 4 you are supposed to write any 3. First one, refund in case of provisional assessment. Now what do you mean by refund in case of provisional assessment? Here, in case of any tax amount become payable subsequent to finalization of a provisional assessment, then interest at a specified rate will be payable by the supplier from first day after due date of a payment of tax till the date of actual payment. ಅಂದ್ರೆ ಏನ್ರಿ ಪ್ರೊವಿಷನಲ್ ಅಸೆಸ್ಮೆಂಟ್ ಅಂತ ಕೇಳ್ತೇವೆ ನಾವು. ಪ್ರೊವಿಷನಲ್ ಅಸೆಸ್ಮೆಂಟ್ ಅಂದರೆ ಟೆಂಪ್ರವರಿ ಅಸೆಸ್ಮೆಂಟ್ ಇಫ್ ದೇರ್ ಈಸ್ ಅ ರಿಫಂಡ್ ಪ್ರೊಸೀಜರ್ ಈಸ್ ದೇರ್ ಅಂತ. ಏನು ರಿಫಂಡ್ ಪ್ರೊಸೀಜರ್ ಇರುತ್ತೆ ಆ ರಿಫಂಡ್ ಪ್ರೊಸೀಜರ್ ಮೇಲೆ ಇಂಟ್ರೆಸ್ಟು ಮತ್ತು ಸ್ಪೆಸಿಫೈಡ್ ಅಮೌಂಟನ್ನು ನಾವು ಫೈನಲೈಸ್ ಮಾಡಲಿಕ್ಕೆ ಪ್ರೊವಿಷನಲ್ ಅಸೆಸ್ಮೆಂಟನ್ನು ಮಾಡ್ತೀವಿ ಅಂತ. Whether the amount is paid before or after insurance of a order for a final assessment. ಸೊ ಫೈನಲ್ ಅಸೆಸ್ಮೆಂಟ್ ಆಗೋಕ್ಕಿಂತ ಮುಂಚೆ ಏನಾದರೂ ಆರ್ಡರ್ ಇತ್ತು ಅಂದ್ರೆ ಅದನ್ನು ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಿಯರ್ ಇನ್ ಕೇಸ್ ಆಫ್ ಎನಿ ಟ್ಯಾಕ್ಸ್ ಅಮೌಂಟ್ ಬಿಕಮ್ ಅ ರಿಫಂಡೆಬಲ್ ಸಬ್ಸಿಕ್ವೆಂಟ್ ಟು ಫೈನಲೈಸೇಷನ್ ಆಫ್ ಅ ಪ್ರೊವಿಷನಲ್ ಅಸೆಸ್ಮೆಂಟ್, ದೆನ್ ಇಂಟ್ರೆಸ್ಟ್ ಅಟ್ ಅ ಸ್ಪೆಸಿಫೈಡ್ ರೇಟ್ ವಿಲ್ ಬಿ ಪೇಯಬಲ್ ಟು ಸಪ್ಲೈಯರ್. ಸೊ ಇಲ್ಲಿ ಪ್ರೊವಿಷನಲ್ ಅಸೆಸ್ಮೆಂಟ್ನಲ್ಲಿ ಫೈನಲ್ ಅಸೆಸ್ಮೆಂಟ್ ಆದಮೇಲೆ ಏನಾದರೂ ಅಮೌಂಟ್ ಓದಿತ್ತು ಅಂದರೆ ಅದು ರಿಫಂಡ್ ಹೆಂಗಾಗುತ್ತೆ ಅಂದರೆ ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ರಿಫಂಡ್ ಆಫ್ ಪ್ರೀ ಡೆಪಾಸಿಟ್ ಫಾರ್ ಫೈಲಿಂಗ್ ಅಪೀಲ್ ಅಂದರೆ ಏನು ರೀ, ಹಿಯರ್ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ CBEC ಅಂತ ನಾವಲ್ಲಿ ಕರಿತೀವಿ. ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ ಹ್ಯಾಸ್ ಕ್ಲಾರಿಫೈಡ್ ಟುಡೇ ದ್ಯಾಟ್ ಸಮ್ ಆಫ್ ಪ್ರೊವಿಷನ್ ರಿಲೇಟಿಂಗ್ ಟು ಮ್ಯಾಂಡೇಟರಿ ಪ್ರೀ ಡೆಪಾಸಿಟ್ ಫಾರ್ ಫೈಲಿಂಗ್ ಅಪೀಲ್ಸ್ ಆ್ಯಂಡ್ ರಿಫಂಡ್ ದೇರ್ ಆಫ್ in case of favorable order which were brought into force from 6/8/2014 by Finance Number Act 2014. And here circular number is also given 984/2014 has issued regard specifies simple procedure for making pre-deposit and for claiming refund anta navali kariteve. And it also allow the payment made during the course of investigation or audit to be considered as a pre-deposit under relevant provisions. ಅಂದರೆ ಇಲ್ಲಿ ಪ್ರೀ ಡೆಪಾಸಿಟ್ ಪ್ರಾವಿಷನ್ಗೆ ಕಸ್ಟಮ್ ಮತ್ತು ಎಕ್ಸೈಸ್ ಬೋರ್ಡ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು 2014 ಆ್ಯಕ್ಟ್ ಪ್ರಕಾರ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ರಿಫಂಡ್ ಆಫ್ ಪ್ರೀ ಡೆಪಾಸಿಟ್ ವಿದಿನ್ 15 days ಅಂತಲೂ ನಾವಲ್ಲಿ ಹೇಳ್ಬೋದು. ಏನು ಹೇಳ್ತಾರೆ ಅಂದರೆ ಹಿಯರ್ ಪ್ರೀ ಡೆಪಾಸಿಟ್ ಮೇಡ್ ಅಟ್ ದ ಟೈಮ್ ಆಫ್ ಫೈಲಿಂಗ್ ಅಪೀಲ್ ಈಸ್ ಟು ಬಿ ರಿಫಂಡೆಡ್ ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ಟು ಆ್ಯನ್ ಅಪ್ಲಿಮೆಂಟ್ ವಿದಿನ್ 15 days ಆಫ್ ಅ receipt of a simple letter seeking such refund. ಸೊ ರಿಫಂಡ್ ಅಮೌಂಟ ನಾವು ಫೈಲ್ ಮಾಡ್ಬೋದು, ವಿತ್ ಇಂಟ್ರೆಸ್ಟ್ ನಾವು ಫೈಲ್ ಮಾಡ್ಬೋದು ವಿದಿನ್ 15 days ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಹಿಯರ್ ಸೆಲ್ಫ್ ಅಟೆಸ್ಟೆಡ್ ಫೋಟೋಕಾಪಿ ಆಫ್ ಫೇವರೇಬಲ್ ಆರ್ಡರ್ ಆ್ಯಂಡ್ ಡಾಕ್ಯುಮೆಂಟ್ ಎವಿಡೆನ್ಸಿಂಗ್ ಪೇಮೆಂಟ್ ಆಫ್ ಡೆಪಾಸಿಟ್ ಆರ್ ರಿಕ್ವೈರ್ಡ್ ಟು ಫಿಲ್ ಅಲಾಂಗ್ ವಿತ್ ಅ ಲೆಟರ್. ಸೊ ಲೆಟರ್ ಮುಖಾಂತರ ನಾವೇನು ಮಾಡ್ಬೋದು ರೀ, ಎವಿಡೆನ್ಸ್ ಡೆಪಾಸಿಟ್ ಎವಿಡೆನ್ಸನ್ನು ಮಾಡ್ಬೋದು. ಹಿಯರ್ the refund have to be made even in case of remand or irrespective of whether the order of appellate authority is proposed to challenge by the department or not. And it has clarified that refund would not be a subject to provision of section 11B of Central Excise Act. ಸೊ ಇದು ರಿಫಂಡ್ ಆಫ್ ಪ್ರೀ ಡೆಪಾಸಿಟ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಟೈಮ್ ಲಿಮಿಟ್ ಫಾರ್ ಫೈಲಿಂಗ್ ರಿಫಂಡ್ ಕ್ಲೇಮ್. ಸೊ ಹೌ ಮಚ್ ಟೈಮ್ ಲಿಮಿಟ್ ಫಾರ್ ಫೈಲಿಂಗ್ ರಿಫಂಡ್ ಕ್ಲೇಮ್ is there? Here the time limit for claiming a refund is 2 years from the relevant date. So 2 years ತನಕನೂ ನಾವು ಏನು ಮಾಡ್ಬೋದು ರೀ, ರಿಫಂಡನ್ನು ಕ್ಲೇಮ್ ಮಾಡಬಹುದು ಅಂತ. ಹಿಯರ್ ದ ರೆಲೆವೆಂಟ್ ಡೇಟ್ ಈಸ್ ಡಿಫ್ರೆಂಟ್ ಇನ್ ಎವ್ರಿ ಕೇಸ್. ಪ್ರತಿಯೊಂದು ಕೇಸ್ನಲ್ಲೂ ರೆಲೆವೆಂಟ್ ಡೇಟ್ ಏನಾಗ್ತಾ ಹೋಗ್ತದೆ, ಅದು ಚೇಂಜ್ ಆಗ್ತಾ ಹೋಗ್ತದೆ. ಸೊ ದ ರೆಲೆವೆಂಟ್ ಡೇಟ್ ಆರ್ ಆ್ಯಸ್ ಫಾಲೋಸ್. ದೇರ್ ಆರ್ 2 ಕೇಸ್. ರೀಸನ್ ಫಾರ್ ಕ್ಲೇಮಿಂಗ್ GST refund and relevant date is given. First one, excess payment of GST. So the relevant date is date of payment ಅಂತ ನಾವಲ್ಲಿ ಬರಿಬೋದು. ಎಕ್ಸ್ಪೋರ್ಟ್ ಆರ್ ಡೀಮ್ಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್, ಅಲ್ಲಿ ಏನಂತ ಬರಿಬೋದು ರೀ, ಡೇಟ್ ಆಫ್ ಡಿಸ್ಪ್ಯಾಚ್ ಆರ್ ಪಾಸಿಂಗ್ ದ ಫ್ರಂಟ್ ಟೈರ್.
ಆಮೇಲೆ ITC ಅಕ್ಯುಮುಲೇಟ್ ದ ಔಟ್ಪುಟ್ ಈಸ್ ಟ್ಯಾಕ್ಸ್ ಎಕ್ಸೆಂಪ್ಟ್ ಅನ್ನಿಲ್ ರೇಟೆಡ್. ಸೊ ಅಲ್ಲಿ ಏನಂತ ಬರಿಬೋದು, ರೆಲೆವೆಂಟ್ ಡೇಟ್, ಲಾಸ್ಟ್ ಡೇಟ್ ಆಫ್ ಫೈನಾನ್ಷಿಯಲ್ ಇಯರ್ ಟು ವಿಚ್ ಕ್ರೆಡಿಟ್ ಬಿಲಾಂಗ್ಸ್ ಅಂತ ಬರಿಬೋದು. ಆಮೇಲೆ ಫೈನಲೈಸೇಷನ್ ಆಫ್ ಪ್ರೊವಿಷನಲ್ ಅಸೆಸ್ಮೆಂಟ್ ಮುಂದೆ ಏನಂತ ಬರಿಬೋದು ರೀ, ಡೇಟ್ ಆನ್ ವಿಚ್ ದ ಟ್ಯಾಕ್ಸ್ ಈಸ್ ಅಡ್ಜಸ್ಟೆಡ್ ಅಂತ ನಾವಲ್ಲಿ ಬರಿಬೋದು. ಸೊ ದಿಸ್ ಈಸ್ ದ ಟೈಮ್ ಲಿಮಿಟ್ ಫಾರ್ ಫೈಲಿಂಗ್ ದ ರಿಫಂಡ್ ಕ್ಲೇಮ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ರಿಫಂಡ್ ಕ್ಲೇಮ್ ಮಾಡಲಿಕ್ಕೆ ಇದು ಟೈಮ್ ಲಿಮಿಟ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ರೈಟ್ ಎ ನೋಟ್ ಆನ್ ಔಟ್ ಆಫ್ 4.